ಮಂಥರೆ, ನನ್ನನ್ನು ಇಲ್ಲಿಗೇಕೆ ಕರೆತಂದೆ? ರಾಣಿ, ಯಾವುದೇ ಕಾರಣಕ್ಕೂ ಭರತನನ್ನು ವಿಶ್ವಾಮಿತ್ರರ ಜೊತೆ ಕಳಿಸಿಕೊಡಲು ಒಪ್ಪಿಕೊಳ್ಳಬೇಡಿ. ಏಕೆ ಒಪ್ಪಿಕೊಳ್ಳಬಾರದು? ರಾಣಿ, ರಾಮಚಂದ್ರನನ್ನು ಕಳಿಸಿಕೊಡಲು ಸ್ವತಃ ವಿಶ್ವಾಮಿತ್ರರೇ ಕೇಳಿದ್ದಾರೆ. ಇನ್ನು ಸುಮಿತ್ರೆಗೆ ಲಕ್ಷ್ಮಣ, ಶತ್ರುಘ್ನ ಇಬ್ಬರು ಮಕ್ಕಳು. ಅವರಲ್ಲಿ ಒಬ್ಬನು ವಿಶ್ವಾಮಿತ್ರರ ಜೊತೆ ಹೋಗುತ್ತಿದ್ದಾನೆ. ನಿಮಗೆ ಭರತ ಒಬ್ಬನೇ ಮಗ. ಒಬ್ಬನೇ ಮಗನನ್ನು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ರಾಕ್ಷಸರ ಜೊತೆ ಹೋರಾಡಲು ಕಳಿಸುವುದು ಅಗತ್ಯವೂ ಅಲ್ಲ, ವಿವೇಕವೂ ಅಲ್ಲ. ಸರಿ, ನಾನು ಭರತನನ್ನು ಕಳುಹಿಸಿಕೊಡುವುದಿಲ್ಲ. ಜಯ ಜಯ ಲಂಕ ವಿರಾಜಿತ, ಸುರನರ ಯಕ್ಷ ಕಿನ್ನರ ಕಿಂಪುರುಷ ಸಂಸೇವಿತ, ಅಸಮಬಲ ವೀರ, ಜಯ ಜಯ ಮಂಡೋದರಿ ವಲ್ಲಭ, ಲಂಕಾಧೀಶ್ವರ, ಬಹುಪರಾಗ್ ಬಹುಪರಾಗ್ ಬಹುಪರಾಗ್. ಲಂಕಾಧೀಶ್ವರನಿಗೆ ಈ ಮಾರೀಚನ ಪ್ರಣಾಮಗಳು. ಲಂಕಾಧೀಶ್ವರನಿಗೆ ಮಾರೀಚನ ಸಖ ಸುಬಾಹುವಿನ ಅನಂತ ವಂದನೆಗಳು. ಮಾರೀಚ, ಸುಬಾಹು, ನಿಮ್ಮ ಆಗಮನದಿಂದ ನನಗೆ ಅತೀವ ಸಂತಸವಾಗಿದೆ. ಹಾಗೆಯೇ ನಿಮ್ಮ ವಿಷಯಗಳನ್ನು, ನಿಮ್ಮ ಮಾತುಗಳನ್ನು ಕೇಳಿ ಮತ್ತೆ ಆನಂದ ಪಡುವ ಬಯಕೆ ಉಂಟಾಗುತ್ತಿದೆ. ಲಂಕಾಧೀಶ್ವರ, ಆ ಮಹರ್ಷಿ ವಿಶ್ವಾಮಿತ್ರರು ಮಾಡನುವಾಗಿದ್ದ ಆ ಯಜ್ಞವನ್ನ ನಾವು ನಾಶ ಮಾಡಿದ್ದೇವೆ. ಯಜ್ಞಕುಂಡವನ್ನು ರಕ್ತಾಭಿಷೇಕದಿಂದ ಅಪವಿತ್ರಗೊಳಿಸಿದೆವು. ಕೊನೆಗೆ ವಿಶ್ವಾಮಿತ್ರರು ನಮ್ಮನ್ನು ಶಿಕ್ಷಿಸುವಷ್ಟು ಕೋಪವನ್ನೂ ಪ್ರದರ್ಶಿಸದೆ ಯಜ್ಞ ರಕ್ಷಣೆಗೆ ಯಾರನ್ನಾದರೂ ಕರೆತರುತ್ತೇನೆ ಎಂದು ಅಯೋಧ್ಯೆ ದಿಕ್ಕಿಗೆ ಹೋದರು. ಭಲೆ ಮಾರೀಚ, ಭಲೆ ಸುಬಾಹು, ನೀವು ವಿಶ್ವಾಮಿತ್ರನ ಯಜ್ಞವನ್ನು ನಾಶಪಡಿಸಿದರೂ ಆ ಮುನಿಯು ನಿಮಗೆ ಶಪಿಸಲಿಲ್ಲವೆಂದರೆ ನಿಮಗೆ ಬೆಂಬಲವಾಗಿರುವ ನನ್ನ ಭಯ ಆ ಕೌಶಿಕ ಮುನಿಯನ್ನು ಕಾಡಿರಬೇಕು. ಇದನ್ನು ನೋಡಿಯಾದರೂ ಸಾಧಾರಣ ಋಷಿಗಳು ದೇವತೆಗಳ ಪ್ರೀತಿಗಾಗಿ ಮಾಡುವ ಯಜ್ಞವನ್ನು ನಿಲ್ಲಿಸಲಿ. ಲೋಕಗಳೆಲ್ಲ ಕಾರ್ಯಗಳನ್ನು ನಡೆಸಲು ಸಕಲ ಜೀವರಾಶಿಗಳಿಗೆ ಭಗವಂತನ ಅನುಗ್ರಹ ಪಡೆದು ಸದ್ಗತಿಗಳ ಕಾಣಲು ಯಜ್ಞಗಳ ಮೂಲಕ ದೇವತೆಯರನ್ನು ವರಿಸಲು ಆ ಧರ್ಮಯಾಗವನ್ನು ನಿಲ್ಲಬೇಕು ಎನ್ನುವುದಾಗಲಿ, ಅದನ್ನು ನಿಲ್ಲಿಸಬೇಕು ಎನ್ನುವುದಕ್ಕೆ ನೀನು ಕಾರಣವಾಗುವುದಾಗಲಿ ಶ್ರೇಯಸ್ಕರವೆಂದು ನಾನು ಭಾವಿಸುವುದಿಲ್ಲ. ವಿಭೀಷಣ, ನಾನು ನಿನ್ನ ಅಗ್ರಜ. ನಿನ್ನ ಅಣ್ಣನ ಅಭಿಲಾಷೆಗಳಲ್ಲಿ ಅಪಚಾರವನ್ನು ಹುಡುಕಿ ಅಬದ್ಧವನ್ನು ಮಾತನಾಡುವ ಈ ನಿನ್ನ ಕೆಟ್ಟ ಪ್ರವೃತ್ತಿಯನ್ನು ಮುಂದುವರೆಸಬೇಡ. ಹೌದು, ಅಣ್ಣ ಹೇಳುವುದು ಸರಿ. ವಿಭೀಷಣ, ನೀನು ಅಣ್ಣನ ನಡೆನುಡಿಯನ್ನು ಬೆಂಬಲಿಸಬೇಕು. ಅದು ಸಾಧ್ಯವಾಗದಿದ್ದರೆ ಅದು ತಪ್ಪು ಎಂದು ಹೇಳುವ ನಿನ್ನ ಅಧಿಕ ಪ್ರಸಂಗಿತನವನ್ನು ಬಿಡಬೇಕು. ಅಣ್ಣನಿಗೆ ಹೇಗೆ ಗೌರವ ಕೊಡಬೇಕೆಂಬುದನ್ನು ಕುಂಭಕರ್ಣನಿಂದ ಕಲಿ. ಅಣ್ಣನೆಂಬ ನಿಜವಾದ ಗೌರವ ಇರುವುದರಿಂದಲೇ ಅಣ್ಣನಿಂದ ಅನರ್ಥ ಯಾವುದೂ ಆಗಬಾರದೆಂದು ಎಚ್ಚರಿಕೆಯ ಮಾತುಗಳನ್ನು ಹೇಳುತ್ತಿರುವೆ. ಯಾವುದು ಅನರ್ಥ? ದೇವತೆಗಳಿಗೆ ಯಜ್ಞ ಮಾಡುವುದು ಅನರ್ಥ. ಇರುವ ವಯಸ್ಸಿನಲ್ಲಿ ಸುಖ ಪಡುವುದನ್ನು ಬಿಟ್ಟು ಆ ಬೆಂಕಿಯ ಮುಂದೆ ಕುಳಿತು ದ್ರವ್ಯಗಳನ್ನು ಸುಟ್ಟು ದೇವತೆಗಳನ್ನು ಮೆಚ್ಚಿಸುವುದು ಅನರ್ಥ. ದ್ರವ್ಯಗಳಿಂದ ದೇವತೆಗಳು ಸಂತೋಷ ಪಡುತ್ತಾರೆ, ಸಂತೋಷಪಟ್ಟು ತಮ್ಮ ಮೇಲೆ ಕೃಪೆ ತೋರುತ್ತಾರೆ ಎಂದು ಕಷ್ಟಪಡುವ ಜನಗಳಿಗೆ ಜೀವನದಲ್ಲಿ ಹೇಗೆ ಸಂತೋಷವಾಗಿರಬೇಕೆಂಬುದನ್ನು ನಾನು ಹೇಳಿಕೊಡುತ್ತೇನೆ. ಕಲೈ ವಿಭೀಷಣ, ಕೇಳಿಲ್ಲಿ. ಸತ್ತ ಮೇಲೆ ಸುಖ ಸಿಗುವುದು ಎಂದು ಈಗ ಕಷ್ಟಪಡುವುದು ತಪ್ಪು. ಯಜ್ಞಗಳು ನಿಲ್ಲಲಿ. ಮಾರೀಚ, ಸುಬಾಹು, ನನ್ನ ಆಜ್ಞೆಯನ್ನು ಪಾಲಿಸಿರಿ. ಆ ವಿಶ್ವಾಮಿತ್ರ ಯಾರನ್ನಾದರೂ ಕರೆತರಲಿ, ನೀವು ಮಾತ್ರ ಯಜ್ಞವನ್ನು ನಾಶ ಮಾಡಲೇಬೇಕು. ಆಗಲಿ ಪ್ರಭು, ತಾವು ಹೇಳಿದಂತೆಯೇ ಮಾಡುತ್ತೇವೆ. ಯಾರ ಬೆಂಬಲವೇ ಆ ವಿಶ್ವಾಮಿತ್ರನಿಗಿದ್ದರೂ ಆ ಯಜ್ಞವನ್ನು ತಡೆಯುತ್ತೇವೆ.
ಬ್ರಹ್ಮರ್ಷಿ ನಮೋ ನಮಃ. ನೀವು ನಮಗೆ ವಿದ್ಯೆಯೊಂದನ್ನು ಉಪದೇಶಿಸುತ್ತೇನೆ ಎಂದು ಹೇಳಿದಿರಿ. ಅದಕ್ಕೆ ನಾವು ಶುಚಿರ್ಭೂತರಾಗಿ ಬಂದಿದ್ದೇವೆ. ನೀವು ಮಂತ್ರದುಷ್ಟಾರರಾಗಿ ಲೋಕಕ್ಕೆ ನೀಡಿದ ಗಾಯತ್ರಿ ಮಂತ್ರದಿಂದ ನಮ್ಮ ಕುಲದೈವನಾದ ಸೂರ್ಯನನ್ನು ನಮಿಸಿದ್ದೇವೆ. ಒಳ್ಳೆಯದು. ಮಂತ್ರೋಪದೇಶಕ್ಕೆ ಬೇಕಾದ ದೇಹಶುದ್ಧಿ ಮನಃಶುದ್ಧಿಗಳಿಂದ ಪವಿತ್ರರಾಗಿದ್ದೀರಿ. ಇಂದು ನಾನು ನಿಮಗೆ ಅತಿಬಲ ಮಹಾಬಲ ವಿದ್ಯೆಗಳನ್ನು ಉಪದೇಶ ಮಾಡುತ್ತೇನೆ. ಅತಿಬಲ ಮಹಾಬಲ ವಿದ್ಯೆ? ಹೌದು. ಇಂದು ನಾನು ಉಪದೇಶಿಸುವ ಅತಿಬಲ ಮಹಾಬಲ ಮಂತ್ರಗಳ ಪುನಸ್ಮರಣೆಯಿಂದ ಮಾತ್ರವೇ ಅದು ನಿಮಗೆ ಸಿದ್ಧಿಸುತ್ತದೆ. ಅದರ ಫಲಗಳನ್ನು ವಿವರಿಸುತ್ತೇನೆ, ಕೇಳಿ. ನೀವು ಎಷ್ಟೇ ನಡೆದಾಡಿರಿ, ಎಷ್ಟೇ ಯುದ್ಧ ಮಾಡಿರಿ, ನಿಮಗೆ ಶ್ರಮವಾಗುವುದಿಲ್ಲ. ಜ್ವರವೇ ಮೊದಲಾದ ಉಪದ್ರವಗಳು ನಿಮ್ಮನ್ನು ಬಾಧಿಸುವುದಿಲ್ಲ. ಈ ವಿದ್ಯೆಯಿಂದ ಮನುಷ್ಯನು ಕಾಂತಿಹೀನನಾಗುವುದಿಲ್ಲ. ಮಲಗಿರಲಿ, ಅನ್ಯಮನಸ್ಕರಾಗಿರಲಿ, ರಾಕ್ಷಸರು ಅವರನ್ನು ಪರಾಭವಗೊಳಿಸುವುದು ಸಾಧ್ಯವಾಗುವುದಿಲ್ಲ. ಈ ವಿದ್ಯೆಯಿಂದ ಪಡೆದ ಬಾಹುಬಲ ಪ್ರಪಂಚದಲ್ಲಿ ಬೇರಾರಿಗೂ ಗೋಚರವಾಗುವುದಿಲ್ಲ. ರಾಮ, ನಾನು ನಿನಗೆ ಮಂತ್ರವನ್ನು ಉಪದೇಶಿಸುತ್ತೇನೆ. ಉತ್ತರಾಭಿಮುಖವಾಗಿ ಇಲ್ಲಿ ಕೂಡು. ನಾನು ಪೂರ್ವಾಭಿಮುಖವಾಗಿ ಇಲ್ಲಿಯೇ ಕೂಡುತ್ತೇನೆ. ಈಗ ನಾನು ನಿನಗೆ ರಹಸ್ಯ ಮಂತ್ರೋಪದೇಶಗಳನ್ನು ಉಪದೇಶಿಸುತ್ತೇನೆ. ನನ್ನಿಂದ ಉಪದೇಶ ಪಡೆದ ನಂತರ ನೀನು ಲಕ್ಷ್ಮಣನಿಗೆ ಉಪದೇಶಿಸು. ಆಗಲಿ ಗುರುಗಳೇ. ಸಹೋದರಿ, ಎಷ್ಟು ಚೆನ್ನಾಗಿ ಹೂಮಾಲೆಯನ್ನು ಕಟ್ಟುತ್ತಿರುವೆ. ಯಾರಿಗಾಗಿ? ದೇವರಿಗೆ ಅರ್ಪಿಸಲು. ಹಾಗಾದರೆ ನಾನು ಒಂದು ಹೂಮಾಲೆಯನ್ನು ಕಟ್ಟುವೆ. ಸಖಿ, ಆ ಬಳ್ಳಿಯಲ್ಲಿರುವ ಹೂಗಳನ್ನು ಕಿತ್ತು ತರುವೆಯಾ? ಆಗಲಿ ರಾಜಕುಮಾರಿ. ಊರ್ಮಿಳೆ,
ದಾಸಿ ತಂದ ಹೂವನ್ನು ಕಟ್ಟಿ ಹೂಮಾಲೆ ಮಾಡಿ ದೇವರಿಗೆ ಅರ್ಪಿಸುವುದು ಮಧ್ಯಮ. ನೀನೇ ಹೋಗಿ ತರುವುದು ಉತ್ತಮ. ಅದಕ್ಕೇನಂತೆ, ಹಾಗೆ ಮಾಡುವೆ. ಸಖಿ, ನೀನು ಹೋಗಿ ಹೂಗಳನ್ನು ತರುವುದು ಬೇಡ, ನಾನೇ ಹೂಗಳನ್ನು ತಂದು ಕಟ್ಟುವೆ. ಸಹೋದರಿ, ಈ ಹೂಗಳು ಎತ್ತರದಲ್ಲಿವೆ, ಕೈಗೆಟುಕುತ್ತಿಲ್ಲ. ಯೋಚಿಸಬೇಡ ಊರ್ಮಿಳೆ, ಇನ್ನೊಂದೆರಡು ಕ್ಷಣದಲ್ಲಿ ಆ ಹೂವೆಲ್ಲ ಬೀಳುವಂತೆ ಮಾಡುವೆ. ಸಹೋದರಿ, ಇದೇನಿದು? ಈ ಧನುರ್ಬಾಣವನ್ನು ಏಕೆ ತಂದೆ? ಸಹೋದರಿ, ಈ ಮರಕ್ಕೆ ಹಬ್ಬಿರುವ ಬಳ್ಳಿಗಳ ಹೂಗಳನ್ನು ನಿನಗೆ ಕೀಳಲಾಗುತ್ತಿಲ್ಲವಲ್ಲ, ಅದಕ್ಕೆ ಈ ಧನುರ್ಬಾಣದಿಂದ ಏನು ಮಾಡುವೆ? ನಿನಗೆ ಈ ಹೂವುಗಳನ್ನು ಸಿಗುವಂತೆ ಮಾಡುತ್ತೇನೆ. ಸಹೋದರಿ, ನಿನ್ನ ಬಾಣ ಪ್ರಯೋಗ ಅದ್ಭುತ. ಬಳ್ಳಿ ತುಂಡಾಗಲಿಲ್ಲ, ಮರವೂ ಹಾಳಾಗಲಿಲ್ಲ, ಬರೀ ಹೂಗಳು ಮಾತ್ರ ಕೆಳಗೆ ಬೀಳುವಂತೆ ಮಾಡಿದೆ. ಭಲೆ ಅಮಾತ್ಯರೇ, ನೋಡಿದಿರಾ ನಮ್ಮ ಸೀತೆಯ ಬಾಣ ಪ್ರಯೋಗ ಕೌಶಲ್ಯವನ್ನ? ಹೌದು ಮಹಾಪ್ರಭು, ಪರಮಾಶ್ಚರ್ಯವಾಗಿದೆ. 10 ಶಕ್ತಿಶಾಲಿಗಳು ಎತ್ತಲಾಗದಂತಹ ಆ ಶಿವಧನಸ್ಸಿಂದ ಸೀತೆ ಬಾಣ ಪ್ರಯೋಗ ಮಾಡಿದಳು ಎಂದರೆ ಅವಳ ಶಕ್ತಿ ಅನುಪಮವಾದದ್ದು. ಈ ಅನುಪಮ ಗುಣವುಳ್ಳ ಸೀತೆಗೆ ಅದ್ಯಾವ ರೀತಿ ಪರಾಕ್ರಮಶಾಲಿಯಾದ ವರನು ದೊರಕುವನೋ ಯೋಚಿಸುವುದು ಒಳ್ಳೆಯದು. ಹೌದು ಅಮಾತ್ಯ, ನೀವು ಹೇಳಿದ್ದು ಸರಿಯಾಗಿಯೇ. ನಾವು ಈ ಮಾತನ್ನು ಯೋಚಿಸಲೇಬೇಕಾಗಿದೆ. ಆಗಿನಿಂದಲೂ ಏನನ್ನು ಯೋಚಿಸುತ್ತಿರುವಿರಿ? ದೇವಿ, ಇಂದು ನಾನು ಪರಮ ಅದ್ಭುತವೂ ಆಶ್ಚರ್ಯವೂ ಆದಂಥ ದೃಶ್ಯವನ್ನು ಕಂಡೆ. ಅದನ್ನೇ ಯೋಚಿಸುತ್ತಾ ಕುಳಿತು. ಹೌದೇ? ಅದೇನೆಂದು ನನಗೂ ಹೇಳುತ್ತೀರಾ? ಹೇಳಲೇಬೇಕು. ಇಂದು ನಮ್ಮ ರಾಜೋದ್ಯಾನದಲ್ಲಿ ನಿಮ್ಮ ಮಾತು ಕೇಳುತ್ತಿದ್ದರೆ ನನ್ನ ಮೈ ನವಿರೇಳುತ್ತಿದೆ.
ನಮ್ಮ ಸುಮ ಕೋಮಲ ಸೀತೆ ಆ ಮಹಾಶಿವಧನಸ್ಸನ್ನು ಎತ್ತುಕೊಂಡು ರಾಜ್ಯೋದ್ಯಾನಕ್ಕೆ ಒಯ್ಯುವುದು ಎಂದರೇನು? ಅಲ್ಲಿ ಬಾಣ ಪ್ರಯೋಗ ಮಾಡಿ ಹೂಗಳನ್ನು ಬೀಳಿಸುವುದು ಎಂದರೇನು? ನನಗೆ ನಂಬಲೇ ಸಾಧ್ಯವಾಗುತ್ತಿಲ್ಲ. ಆದರೆ ರಾಣಿ, ಇದು ನಾನು ಕಣ್ಣಾರೆ ಕಂಡ ಸತ್ಯ. ಇದನ್ನು ನಂಬಲೇಬೇಕು. ನಮ್ಮ ಸೀತೆಯು ಸಾಮಾನ್ಯ ಹೆಣ್ಣಲ್ಲ ಎಂಬುದು ನಮಗೆ ಗೊತ್ತಿರುವ ವಿಚಾರ. ಆದರೆ ನನ್ನ ಯೋಚನೆ ಇಷ್ಟೇ, ಇಂತಹ ಅಸಾಮಾನ್ಯಳಾದ ಸೀತೆಯನ್ನು ವರಿಸುವ ಪುರುಷ ಕೂಡ ಅಸಾಮಾನ್ಯ ಸಾಹಸಿಯೇ ಆಗಿರಬೇಕಲ್ಲವೇ? ಅಂತಹವನನ್ನು ಎಲ್ಲಿ ಹುಡುಕುವುದು, ಹೇಗೆ ಹುಡುಕುವುದು? ಅಂತಹ ಅಪ್ರತಿಮ ಪರಾಕ್ರಮಶಾಲಿ ಈ ಭೂಮಂಡಲದಲ್ಲಿ ಎಲ್ಲಿರುವುದು?